ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ದಿಲೀಪ್ ಅಗ್ರಹಾರ ಮತ್ತವರ ಕುಟುಂಬ ಮೈಸೂರಿನ ದೊಡ್ಡ ಕಾಟೂರಿನ ಸಮೀಪದ ತಮ್ಮ ಜಮೀನಿನಲ್ಲಿ ನಿರ್ಮಿಸಿದ ವಿಭಿನ್ನ ಶೈಲಿಯ ಬಿದಿರಿನ ಮನೆ. ಈಶಾನ್ಯ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಬಳಸುವ ಬಿದಿರಿನ ಮನೆಗಳು ದಕ್ಷಿಣದ ರಾಜ್ಯಗಳಲ್ಲಿ ಕಾಣಸಿಗುವುದು ಬಲು ಅಪರೂಪ. ಇಂತಹ ಅಪರೂಪದ ಪರಿಸರ ಸ್ನೇಹಿ ಬಿದಿರಿನ ಮನೆಯನ್ನು ಮೈಸೂರಿನಲ್ಲಿ ನಿರ್ಮಿಸಿ ಭಿನ್ನ ಹಾದಿ ತುಳಿದವರು ದಿಲೀಪ್ ಮತ್ತವರ ಕುಟುಂಬ. ಹಚ್ಚ ಹಸಿರಿನ ನಡುವೆ ಬಂಗಾರದಂತೆ ಹೊಳೆಯುವ ಬಿದಿರಿನ ಮನೆಯೊಡನೆ ಅನೇಕ ಇತರೆ ಸವಲತ್ತುಗಳನ್ನು ಇಲ್ಲಿ ಒದಗಿಸಿದ್ದು ಮೈಸೂರು ಹಾಗೂ ಸುತ್ತಮುತ್ತಲಿನ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಲು ಬರುವ ಪರಿಸರಾಸಕ್ತರಿಗೆ ಉಳಿದುಕೊಳ್ಳಲು ಒಂದು ಫಾರಂ ಸ್ಟೇ ಆಗಿ ಬಳಸಿಕೊಂಡು ಆ ಮೂಲಕ ಪ್ರವಾಸೋದ್ಯಮಕ್ಕೂ ಕೊಡುಗೆ ನೀಡುವ ಉದ್ದೇಶವನ್ನು ಇವರು ಹೊಂದಿದ್ದಾರೆ. ಮೈಸೂರಿನ ದಿಶಾ ಬ್ಯಾಂಬೂ ಫಾರ್ಮ್ನ ಅಪರೂಪದ ಬಿದಿರಿನ ಮನೆಯ ಕುರಿತು ಮಾಹಿತಿ ನೀಡುವ ವೈಡ್ ಆಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ ನಮಸ್ಕಾರ. ಒಂದು ಸುಂದರ ಮುಂಜಾನೆ ನಾನು ಬಂದಿರೋದು ಒಂದು ಅಪರೂಪವಾದಂಥ ಬಿದಿರಿನ ಮನೆಯ ಹೋಮ್ ಟೂರ್ ಮಾಡಲಿಕ್ಕೆ. ಮೈಸೂರಿನ ಹೊರವಲಯದಲ್ಲಿರುವಂಥ ಈ ಮನೆಯ ಮಾಲೀಕರಾದಂಥ ಶ್ರೀಯುತ ದಿಲೀಪ್ ಅಗ್ರಹಾರ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಭಾಳ ಸುಂದರವಾದಂಥ ಅಪರೂಪವಾದಂಥ ಬಿದಿರಿನ ಮನೆ ನೀವು ಎಲ್ಲ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪರ್ಟಿಕ್ಯುಲರ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಅಪರೂಪವಾಗಿ ಕಾಣಸಿಗುವಂಥ ಸ್ಟ್ರಕ್ಚರ್ ಇದು. ಸೊ ನನ್ನ ಜೊತೆ ಇದ್ದಾರೆ ದಿಲೀಪ್ ಅಗ್ರಹಾರ ಅವರು. ನಮ್ಮ ವೀಕ್ಷಕರ ಪರವಾಗಿ ದಿಲೀಪ್ ಅಗ್ರಹಾರ ಅವರಿಗೆ ನಮಸ್ಕಾರ. ನಮಸ್ಕಾರ. ತಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿ ಸರ್. ನನ್ನ ಹೆಸರು ದಿಲೀಪ್ ಅಗ್ರಹಾರ ಅಂದ್ಬಿಟ್ಟು. ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರು. ಸರಿ. ನಾನು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಪ್ಯಾಷನ್ ಫಾರ್ ನ್ಯಾಚುರಲ್ ಎಲಿಮೆಂಟ್ಸ್. ಸರಿ. ಹಾಗಾಗಿ ಇದ್ರ ಜೊತೆ ಪರಿಸರ ಸ್ನೇಹಿ ಅಂದ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರಿಯಲಿ ನೈಸ್ ಸರ್. ಸರ್ ಬಿದಿರನ್ನ ಏನು ಬಹುಪಯೋಗಿ, ಒಂದು ರೀತಿಯ ಕಲ್ಪವೃಕ್ಷನೇ ಅದು ಕೂಡ. ಬಿದಿರನ್ನು ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ಅದನ್ನ ಬಳಸದ ಒಂದು ಈವೆಂಟೇ ಇಲ್ಲ ಅಂತ ಹೇಳ್ತಾರೆ. ಬಿದಿರನ್ನು ಬಳಸಿ ಮನೆ ಕಟ್ಟುವಂತ ಆಲೋಚನೆ ಬಂದಿದ್ದು ಹೇಗೆ ಸರ್? ಅಂದ್ರೆ ಆಫ್ಟರ್ ಟೇಕಿಂಗ್ ಫಾರ್ಮ್, ಇದು ನ್ಯಾಚುರಲ್ ಎಲಿಮೆಂಟ್ ಇರುವಂತ ಪರಿಸರ ಸ್ನೇಹಿ ಇರುವಂತ ಮೆಟೀರಿಯಲ್ ತಗೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅದನ್ನ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅನ್ನಿಸ್ತು ವೈ ವಿ ಶುಡ್ ನಾಟ್ ಗೋ ಫಾರ್ ಇದು ಬಿದಿರು. ಆಮೇಲೆ ನಾನು ನಾರ್ತ್ ಈಸ್ಟ್ ಅವ್ರನ್ನ ನನ್ನ ಫ್ರೆಂಡ್ಸ್ ಅನ್ನು ಕನ್ಸಲ್ಟ್ ಮಾಡಿದೆ. ಇಟ್ ಇಸ್ ಗಿವಿಂಗ್ ಎ ವೆರಿ ಗುಡ್ ರಿಸಲ್ಟ್. ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿ ಬಿದಿರಿನ ಮನೆ ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು ರೆಗ್ಯುಲರ್ ಮನೆ ಮಾಡುವಷ್ಟೇ ಖರ್ಚು ಬರ್ತದೆ ಅಂತ ಕೇಳಿದೀನಿ. ಐಡಿಯಾ ಇದೆ ಅಷ್ಟೇ. ಸೊ ನಿಮಗೆ ಧೈರ್ಯ ಬಂತು? ಧೈರ್ಯ ಬಂತು. ಇದು 30 to 40 years ಆಫ್ ಲೈಫ್ ಇರುತ್ತೆ. ಅಂಡ್ ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಟ್ರೀಟ್ ಇಟ್ ಪ್ರಾಪರ್ಲಿ. ಅನಂತರ ಇದಕ್ಕೆ ಬಳಸಿದಂತ ಸೈಟಲ್ ಡೈಮೆನ್ಷನ್ ಎಷ್ಟು ಸರ್? ಇದು ಮನೆಯದು ಸೈಜು 35 by 25. 35 ಲೆಂತ್, 25 ವಿಡ್ತ್. ಈ ಕಾಂಪೌಂಡ್ ವಾಲ್ ಎಲ್ಲ ಸೇರಿದ್ರೆ ಅರೌಂಡ್ 1240 by 30 ಆ ತರ ಬರುತ್ತೆ. ಓಕೆ. ಆಮೇಲೆ ಇದು ಏನ್ ಫೇಸಿಂಗ್ ಇದೆ ಸರ್? ನಾವು ಡೈರೆಕ್ಷನ್ ನೋಡಿದ್ರೆ ಅದೇ ಪೂರ್ವಕ್ಕೆ ಫೇಸಿಂಗ್ ಅಂತ ಅನಿಸ್ತಾ ಇದೆ.
ಪೂರ್ವಕ್ಕೆ ಇದೆ ಅಲ್ವಾ? ಈಸ್ಟ್ ಫೇಸಿಂಗ್. ಓಕೆ. It is a 2.5 acres boundary. ಹಾ ಹಾ ಹಾ. It is having 1 Okay. acre of arecanut garden, ಓಕೆ. half acre of coconut garden, ಆಮೇಲೆ half acre earmarked for infrastructure and a cottage. ಬ್ಯೂಟಿಫುಲ್. In addition to infrastructure facility, like I'll show you some other things. ಓಕೆ. ಈಗ ಬಹಳ ನಮಗೆ ಏನು ಕುತೂಹಲ ಇರೋದು, ಇದಕ್ಕೆ ಫೌಂಡೇಶನ್ ಯಾವ ತರ ಮಾಡ್ತೀರಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಜಸ್ಟ್ ಲೈಕ್ ಆರ್ ಸಿ ಸಿ ಸ್ಟ್ರಕ್ಚರ್ ತರನೇ ಫೌಂಡೇಶನ್ ಮಾಡಿರೋದು. ಯುಟಿಲೈಸ್ಡ್ ಕಾಂಕ್ರೀಟ್, ಸ್ಟೋನ್, ಆಮೇಲೆ ಇದ್ರದ್ದು ಬ್ಯಾಂಬೂ ಪಿಲ್ಲರ್ಸ್. ಬ್ಯಾಂಬೂ ಪಿಲ್ಲರ್ಸ್ ನ ಕಾಂಕ್ರೀಟ್ ಗೆ ಎಂಬೆಡ್ ಮಾಡ್ಬಿಟ್ಟಿದೀವಿ. ಹಾಗಾಗಿ ಅದು ಇಟ್ ವಿಲ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸಾಯಿಲ್. ಸಾಯಿಲ್ ಮಾಯಿಶ್ಚರ್ ಎರಡು ಬ್ಯಾಂಬೂಗ್ ಬರ್ದೇ ಇದ್ರೆ ಇಟ್ ವಿಲ್ ಲಾಸ್ಟ್ ಫಾರ್ ಎವರ್. ಇಟ್ ಇಸ್ ಲೈಕ್ ಎ ಆಲ್ಮೋಸ್ಟ್ ಲೈಕ್ ಎ ಸ್ಟೀಲ್. ಓಹೋ. ಎಸ್. ಓಕೆ. ಆಮೇಲೆ ಸರ್, ಈ ತರದ ಬಿದಿರಿನ ನೀವು ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರಿ ಸರ್? ನಾರ್ತ್ ಈಸ್ಟ್, ಅಸ್ಸಾಂ ಇಂದ ಡೈರೆಕ್ಟ್ ಆಗಿ ಲೋಡ್ ಬಂತು ಇಲ್ಲಿಗೆ. ಆಮೇಲೆ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಪಿಟ್ ಟು ಡೂ ಕೆಮಿಕಲ್ ಟ್ರೀಟ್ಮೆಂಟ್. ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನು ಇಲ್ಲೇ ಮಾಡಬೇಕು. ಇಲ್ಲೇ ಮಾಡಬೇಕು. ರಾ ಮೆಟೀರಿಯಲ್ ತಗೊಂಡ್ಬಂದ್ವಿ. ಅದು 3-4 years ಓಲ್ಡ್ ಬ್ಯಾಂಬೂ. ಅದನ್ನ ಇಲ್ಲಿ ಕೆಮಿಕಲಿ ಟ್ರೀಟ್ ಮಾಡ್ಬಿಟ್ಟು ಫಾರ್ 15 to 21 days ಆಮೇಲೆ ಅದನ್ನ ಬಳಸಕ್ ಯೂಸ್ ಮಾಡಿತ್ತು. ಈಗ ಹಾಗಾಗಿ ಇಟ್ ವಿಲ್ ಬಿ ಆಂಟಿ ಟರ್ಮೈಟ್. ಓಕೆ. ಈಗ ನಮ್ಮ ಭಾಗದಲ್ಲೆಲ್ಲ ಸಿಗುವ ಬಿದಿರು ಇದೆಯಲ್ಲ, ಅದು ಈ ಕಟ್ಟಡ ನಿರ್ಮಾಣ ಬಳಕೆಗೆ ಯೋಗ್ಯ ಅಲ್ವಾ? ಅಷ್ಟಾಗಿ ಸೂಟ್ ಆಗಲ್ಲ, ಯಾಕಂದ್ರೆ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಈಸ್ ಮೋರ್. ನಮ್ಮ ಸೈಡ್ ಅಲ್ಲಿ ಸಿಗೋ ಬಿದ್ರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇಸ್ ಮೋರ್. ಅದು ಕೆಮಿಕಲಿ ಟ್ರೀಟ್ ಆದ್ಮೇಲೂ ಇಟ್ ವಿಲ್ ನಾಟ್ ಗಿವ್ ದಟ್ ಮಚ್ ಗುಡ್ ರಿಸಲ್ಟ್. ಅದರಿಂದ ನಾರ್ತ್ ಈಸ್ಟ್ ಬ್ಯಾಂಬೂ ಇಸ್ ಮೋಸ್ಟ್ ಸೂಟಬಲ್ ಫಾರ್ ಇದು. ತ್ರಿಪುರಾನ ಬ್ಯಾಂಬೂ ಸ್ಟೇಟ್ ಆಫ್ ಇಂಡಿಯಾ ಅಂತಲೇ ಕರೀತಾರೆ. ಓಕೆ. ಅಲ್ಲಿ 70% ಆಫ್ ದಿ ಸ್ಟ್ರಕ್ಚರ್ಸ್ ಆರ್ ಬ್ಯಾಂಬೂ, ಮೇಡ್ ಆಫ್ ಬ್ಯಾಂಬೂ. ಒಂದು ಮನೆ ನಿರ್ಮಾಣವನ್ನು ನಾವು ಬಿದಿರಲ್ಲಿ ಮಾಡಬೇಕು ಅಂದ್ರೆ ಆ ಬಿದಿರಿಗೆ ಇರಬೇಕಾದಂತ ಗುಣಲಕ್ಷಣಗಳು ಏನು ಸರ್? ಕ್ಯಾರೆಕ್ಟರ್ ಅಂದ್ರೆ ಇದು ಇಟ್ ಇಸ್ ಗುಡ್ ಇನ್ ಟೇಕಿಂಗ್ ಟೆನ್ಷನ್. ಅದಕ್ಕೋಸ್ಕರ ಇದು ಮೇನ್ ಇಸ್ ಸೆಲೆಕ್ಷನ್ ಆಫ್ ರಾ ಮೆಟೀರಿಯಲ್. ವಾಟ್ ಕ್ವಾಲಿಟಿ ಆಫ್ ಸ್ಪೀಶಿ ಯು ಆರ್ ಸೆಲೆಕ್ಟಿಂಗ್ ಇನ್ ಬ್ಯಾಂಬೂ. ನಂಬರ್ 2, ಇಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಟ್ರೀಟೆಡ್ ಕೆಮಿಕಲಿ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ. ಟ್ರೀಟ್ ಮಾಡ್ಬಿಟ್ಟು ಒಳ್ಳೆ ಸ್ಕಿಲ್ಡ್ ವರ್ಕರ್ಸ್ ಹತ್ರ ಮಾಡಿದ್ರೆ ಇಟ್ ಇಸ್ ಆಸ್ ಗುಡ್ ಆಸ್ ಆರ್ ಸಿ ಸಿ ಸ್ಟ್ರಕ್ಚರ್. ಈಗ ಕೆಮಿಕಲಿ ಟ್ರೀಟೆಡ್ ಬಿದಿರು ಅಂತ ಹೇಳಿದ್ರೆ ಇದಕ್ಕೆ ಬಳಸುವ ಮೊದಲು ನೀವು ಒಂದು ರೀತಿಯ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕು. ವಾಟ್ ಎಕ್ಸಾಕ್ಟ್ಲಿ ಇಸ್ ದಟ್? ಅದನ್ನ ಏನ್ ಮಾಡ್ತಾರೆ, ಬ್ಯಾಂಬೂಗೆ ಸ್ಮಾಲ್ ಹೋಲ್ಸ್ ಮಾಡ್ತಾರೆ. ಇದು ಈ ಒಳಗಡೆ ದೇ ವಿಲ್ ಇಂಜೆಕ್ಟ್ ಕೆಮಿಕಲ್ ಅಲಾಂಗ್ ವಿತ್ ವಾಟರ್. ಅದನ್ನ ಹಾಗೆ ಬಿಟ್ಬಿಡ್ತಾರೆ ಫಾರ್ 20 days. ಏನ್ ಕೆಮಿಕಲ್ ಇರಬಹುದು ಸರ್? ಎಕ್ಸಾಕ್ಟ್ಲಿ ದಟ್ ಐ ಡೋಂಟ್ ಹ್ಯಾವ್ ಐಡಿಯಾ. ದಟ್ ಈಸ್ ಇಟ್ ವಿಲ್ ಹ್ಯಾವ್ ರೆಸಿಸ್ಟೆನ್ಸ್ ಟು ಮಾಯಿಶ್ಚರ್, ರೆಸಿಸ್ಟೆನ್ಸ್ ಫಾರ್ ಟರ್ಮೈಟ್. ಓಕೆ. ಓಕೆ. ರೆಸಿಸ್ಟೆನ್ಸ್ ಟು ಟರ್ಮೈಟ್. ಓಕೆ. ಆಲ್ ರೈಟ್. ಸೊ ಇವೆಲ್ಲ ಮಾಡಿದ್ಮೇಲೆ ಅದು ಬಳಕೆಗೆ ಯೋಗ್ಯ ಆಗುತ್ತೆ ಅಲ್ವಾ? ಓಕೆ. ಈಗಿರೋದು ಇದರ ಸ್ಕಿಲ್ಡ್ ವರ್ಕರ್ಸ್ ಬಗ್ಗೆ. ಇದನ್ನ ಎಲ್ರಿಗೂ ಕಟ್ಟಲಿಕ್ಕೆ ಗೊತ್ತಿಲ್ಲ. ಸೊ ನೀವು ಸ್ಕಿಲ್ಡ್ ವರ್ಕರ್ಸ್ ಅನ್ನ ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ರಿ? ಮತ್ತೆ ಇವರು ಆಕ್ಚುಲಿ ಅಸ್ಸಾಂ ಇಂದ ಬಂದಿದ್ರು. ಟೀಮೇ ಬಂದ್ಬಿಟ್ಟಿದ್ರು. ದೇ ಸ್ಟೇಡ್ ಹಿಯರ್ ಫಾರ್ 4 to 5 months. ಓಕೆ. ಬಿಟ್ವೀನ್ after 2 years back we have done it. ಓಕೆ. 5 to 6 months ಅವ್ರು ಇಲ್ಲೇ ಇದ್ದು ಕಟ್ಟಿದ್ರು. A to Z ರೈಟ್ ಫ್ರಮ್ ದಿ. ಆದ್ರೆ ಇದ್ರದ್ದು ಡಿಸೈನ್ ಅಂಡ್ ಕಾನ್ಸೆಪ್ಟ್ ಪ್ಲಾನಿಂಗ್ ನಾನೇ ಕೊಟ್ಟಿದ್ದು. ನೀವೇ ಮಾಡಿದ್ರಿ? ಬೀಯಿಂಗ್ ಸಿವಿಲ್ ಇಂಜಿನಿಯರ್. ನೀವು ಸಿವಿಲ್ ಇಂಜಿನಿಯರ್. ಅವ್ರು ನಮ್ಗೆ ಯಾವ ರೀತಿ ಮಾಡಬೇಕು ಅಂತ ಕೊಟ್ಬಿಟ್ರೆ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಲೈಕ್ ದಟ್. ಸೊ ಬಿದಿರಿನ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಅವರು, ನಾಟ್ ಇನ್ ಪ್ಲಾನಿಂಗ್. ಪ್ಲಾನಿಂಗ್ ನೀವು ಕೊಟ್ಟರೆ ಅವರು ಆ ಪ್ಲಾನ್ ಪ್ರಕಾರ ಮಾಡ್ತಾರೆ ಅಲ್ವಾ? ಈ ಗ್ರೌಂಡ್ ನಿಂದ ಯಾವ ಲೆವೆಲ್ ಅಲ್ಲಿ ಫ್ಲೋರ್ ಇರಬೇಕು, ಫ್ಲೋರ್ ಇಂದ ಯಾವ ಲೆವೆಲ್ ಅಲ್ಲಿ ಫಸ್ಟ್ ಫ್ಲೋರ್ ಇರಬೇಕು, ಆಮೇಲೆ ಕಾರಿಡಾರ್ ಹೇಗಿರಬೇಕು, ಆಲ್ ದೋಸ್ ಥಿಂಗ್ಸ್ ನಾವು ಕೊಡಬೇಕು. ಓಕೆ. ಅದರ ಪ್ರಕಾರ ಅವರು ಬಹಳ ಸುಂದರವಾಗಿ ನಿಮ್ಮ ಈ ಒಂದು ಕನ್ಸೆಪ್ಚುಯಲ್ ಸ್ಟೇಜ್ ಅನ್ನ ನೀವೀಗ ಎಕ್ಸ್ಪ್ಲೈನ್ ಮಾಡಿದ್ರಿ. ನಮಗೆ ಕುತೂಹಲ ಇದೆ, ಮನೆ ಒಳಾಂಗಣ ಹೇಗಿರಬಹುದು ಅಂತ. ನಮ್ಮ ವೀಕ್ಷಕರಿಗೆ ಈಗ ಮನೆ ಒಳಾಂಗಣವನ್ನು ತೋರಿಸ್ತಾ ಇದ್ದೇವೆ. ಬಹಳ ಅಪರೂಪದ ಬಿದಿರಿನ ಮನೆ. ಬನ್ನಿ ವೀಕ್ಷಕರೇ, ನೋಡೋಣ. ಸರ್, ಇಲ್ಲಿ ಒಂದು ಗ್ರಾಮೀಣ ಶೈಲಿಯಲ್ಲಿ ನೀವು ಏನು ಜಗಲಿ ಕೊಟ್ಟಿದ್ದೀರಿ? ಹೌದು. ಸೊ ಯಾಕಂದ್ರೆ ಇಲ್ಲಿ ನಾವು ಫಾರ್ಮ್ ಅಲ್ಲಿ ಇರೋದ್ರಿಂದ ಒಳಗಡೆ ಕಳಿಯೋದಕ್ಕಿಂತ ಜಾಸ್ತಿ ಆಚೆ ಕಳಿಯೋದು ಜಾಸ್ತಿ. ರೈಟ್. ಅದಕ್ಕೆ ನಾವು ಆಲ್ಮೋಸ್ಟ್ 50% ಐ ಯೂಸ್ ಇಟ್ ಫಾರ್ ಕಾರಿಡಾರ್ಸ್ ಓನ್ಲಿ. ಓಕೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಆಗ್ಲಿ, ಫಸ್ಟ್ ಫ್ಲೋರ್ ಅಲ್ಲಿ ಆಗ್ಲಿ, 50% ಏರಿಯಾ ಕಾರಿಡಾರ್, 50% ಓನ್ಲಿ ಇನ್ಸೈಡ್ ದ ಹೌಸ್. ಹಾಗೆ ಮತ್ತೆ ಬಿದಿರಿದ್ದೇ. ಆಮೇಲೆ ಟೋಟಲ್ ಫರ್ನಿಚರ್ಸ್ ಮ್ಯಾಕ್ಸಿಮಮ್ ಐ ಯೂಸ್ಡ್ ಬ್ಯಾಂಬೂ ಅಂಡ್ ಕೇನ್. ಓಕೆ. ಕೇನ್ ಚೇರ್ಸ್, ಬ್ಯಾಂಬೂ ಚೇರ್ಸ್, ಬ್ಯಾಂಬೂ ಈಸಿ ಚೇರ್ಸ್, ಮೂಡ ಎಲ್ಲ A to Z, ಈವನ್ ಬ್ಯಾಂಬೂ ಜೂಲಾ, ಬ್ಯಾಂಬೂ ಡೈನಿಂಗ್ ಟೇಬಲ್, ಎವ್ರಿಥಿಂಗ್ ಇಸ್ ವಂಡರ್ಫುಲ್ ಬ್ಯಾಂಬೂ. ಸೊ ಇದು ನಿಮ್ಮ ಡೈನಿಂಗ್ ಏರಿಯಾ? ಡೈನಿಂಗ್ ಏರಿಯಾ. ನಮಗೆ ವೀಕ್ಷಕರಿಗೆ ಇದನ್ನು ತೋರಿಸಬೇಕು. ಹೊರಾಂಗಣದಲ್ಲಿ ಜಗಲಿಯಲ್ಲಿ ಮಾಡಿರುವಂತ ಈ ಡೈನಿಂಗ್ ಏರಿಯಾ ನೋಡ್ಬೇಕು ವೀಕ್ಷಕರೇ. ಈ ಏನು ನಿಸರ್ಗದ ನಡುವೆ ಕೂತು ಏನು ಸವಿಯುವುದೇ ಒಂದು ಆನಂದ ಅಲ್ಲ ಸರ್? ವಿತ್ ಫೇಸಿಂಗ್ ಟು ದ ಗಾರ್ಡನ್. ನಿಜ. ವೀಕ್ಷಕರೇ, ನಾವು ಈ ಒಂದು ಮನೆಯನ್ನ ನಿಮ್ಮ
ಎದುರು ತರ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಅನೇಕ ಜನರಿಗೆ ಇವತ್ತು ಬಿದಿರಿನ ಮನೆ ಕಟ್ಟುವ ಒಂದು ಆಸೆ ಇರ್ತದೆ, ಅದ್ರ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಹಾ. ನಮ್ ಜೊತೆ ಇರುವಂತಹ ದಿಲೀಪ್ ಅವರು ಈಗಾಗಲೇ ಇದನ್ನ ಕಟ್ಟಿ ಸಾಕಷ್ಟು ಅನುಭವ ಇರೋದ್ರಿಂದ ವೀಕ್ಷಕರು ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸಾಕಷ್ಟು ಇದರಲ್ಲಿ ಮಾಹಿತಿ ಇರ್ತದೆ ಬಿದಿರಿನ ಮನೆ ಕಟ್ಟುವ ಬಗ್ಗೆ ಮತ್ತು ಅದರ ವಾಸದ ಅನುಭವದ ಬಗ್ಗೆ. ಹೌದು, ಶೋರ್. ಸರಿ, ಸೊ ಬಿದಿರಿದ್ದೆ ಡೋರ್ ಕೂಡ ಡೋರು ನೋಡ್ಬೋದು ಬಿದ್ದಿದ್ದೇನೆ. ವೀಕ್ಷಕರೇ, ಬಹಳ ಸುಂದರವಾಗಿ ಡಿಸೈನ್ ಮಾಡಿರುವಂತ ಬಿದಿರಿನ ಡೋರು. ಸೊ ಲೈಟ್ ವೈಟ್ ಆದ್ರೆ ಬಹಳ ಸ್ಟ್ರಾಂಗ್ ಇರುತ್ತಲ್ಲ. ಹಾ, ಸ್ಟ್ರಾಂಗ್ ಇರುತ್ತೆ. ರೈಟ್. ಹೀಗೆ ಒಳಗ್ ಬಂದ್ರೆ ಇದು ಕಿಚನ್ ಕಮ್ ಇದು ಕಿಚನ್ ಕಮ್ ಡೈನಿಂಗ್. ಹೌದು, ಅಂದ್ರೆ ಕಿಚನ್ ಜಸ್ಟ್ ಜನರಲ್ ಪರ್ಪಸ್. ಓಕೆ, ಆಲ್ ರೈಟ್. ಸರ್, ಇಲ್ಲಿ ನೀವು ಲಿವಿಂಗ್ ರೂಮ್ ಅನ್ನೋ ಕಾನ್ಸೆಪ್ಟ್ ಅನ್ನ ಹೌದು, ಲಿವಿಂಗ್ ರೂಮ್ ನ ಜಗಲಿಲೇ ತಗೊಂಡ್ಬಿಟ್ಟಿದೀವಿ ನಾವು. ಇದು ಪ್ಯಾಂಟ್ರಿ ಕಿಚನ್. ಓಕೆ, ಸುಮ್ನೆ ಏನಾದ್ರು ಬಂದ್ರೆ ರಿಕ್ರಿಯೇಷನ್ಸ್ ಗೋಸ್ಕರ. ರೈಟ್. ಇದು ಒಂದು ಜಸ್ಟ್ ಕಿಚನ್ ವಿತ್ ವಾಶ್ ಬೇಸಿನ್, ಈವನ್ ಆಂಟಿಕ್ ಟ್ಯಾಪ್ಸ್ ಆರ್ ಪ್ಲೇಸ್. ಓಕೆ. ಅಂಡ್ ಸೊ ನೋಡಬಹುದು ವೀಕ್ಷಕರೇ, ಟ್ಯಾಪ್ ಅನ್ನ ಆಂಟಿಕ್ ಬ್ರಾಸ್ ನಲ್ಲಿ. ಹೌದು, ಮೇಲ್ಗಡೆ ಇದು ಮೇಲೆ. ಓಕೆ, ಇಂಟ್ರೆಸ್ಟಿಂಗ್. ಸರ್, ಈ ತರದ ವೆಟ್ ಏರಿಯಾಕ್ಕೆ ಬಿದಿರು ಸೂಟೇಬಲ್? ಹೌದು, ಅದೇ ಏನು ತೊಂದರೆ ಇಲ್ಲ. ಅದು ಓನ್ಲಿ ಥಿಂಗ್ ಇಸ್, ನಾವು ಇಲ್ಲಿ ಕಿಚನ್ ಮಾಡುವಾಗ ತುಂಬಾ ಸ್ಪ್ಲಾಶಿಂಗ್ ಆಗೋದಕ್ಕೆ ಆ ಟೈಮಲ್ಲಿ ಏನಾದ್ರೂ ನಾವು ಇದನ್ನ ಇಲ್ಲಿ PVC ಶೀಟ್ ಅಥವಾ ಏನಾದ್ರೂ ಹಾಕಬೇಕು, ಕವರ್ ಮಾಡೋದು ಬೆಟರ್ ಅಲ್ವಾ? ಅದರ್ವೈಸ್ ಅಬ್ಸಲ್ಯೂಟ್ಲಿ ಫೈನ್. ಅದಕ್ಕೆ ಗ್ರಾನೈಟ್ ಸ್ಟೋನ್ ತಗೊಂಡಿರೋದು ಪ್ಲಾಟ್ಫಾರ್ಮ್ಗೆ. ಓನ್ಲಿ ಡೋರ್ಸ್ ಐ ಯೂಸ್ಡ್ ಅಗೈನ್ ಬ್ಯಾಂಬೂಸ್. ಬಹುಶಃ ಈ ಸಪೋರ್ಟಿಂಗ್ ಏನಿದೆ ಸಪೋರ್ಟಿಂಗ್ ಎಲ್ಲ ಕಾಂಕ್ರೀಟ್ ಅಲ್ಲೇ ಮಾಡಿರೋದು. ಸಪೋರ್ಟಿಂಗ್ ಎಲ್ಲ ಕಾಂಕ್ರೀಟ್. ಓಕೆ. ಸೊ ಇವನ್ ನೀವು ನೋಡ್ಬೋದು ವೀಕ್ಷಕರೇ, ಕಿಚನ್ ಕ್ಯಾಬಿನೆಟ್ಗೂ ಕೂಡ ಅವರು ಬಳಸಿರುವಂತದ್ದು ಬಿದಿರನ್ನೇ ಬಳಸಿದ್ದಾರೆ. ಸೊ ಬಹಳ ಚೆನ್ನಾಗಿ ಸೂಟ್ ಆಗ್ತದೆ. ಸೊ ಇಲ್ಲೇ ಒಂದು ಪೂಜಾ ಏರಿಯಾ ಕೂಡ. ಸೊ ನಾರ್ಮಲಿ ಕಿಚನ್ ನಲ್ಲಿ ಪೂಜಾ ಏರಿಯಾ ಇದು ನಮ್ಮ ಚೆನ್ನಕೇಶವ, ಬೇಲೂರು ಚೆನ್ನಕೇಶವ ನಮ್ಮ ಕುಲದೇವರು. ಓಕೆ, ವೆರಿ ನೈಸ್. ಓಕೆ, ಆಲ್ ರೈಟ್. ಇದು ಹಾಗೇನೆ ಪ್ಯಾಂಟ್ರಿನು ಮೇಡ್ ಆಫ್ ವುಡ್. ಅಂದ್ರೆ ವುಡ್ ಬ್ಯಾಂಬೂ ಕೇನ್. 90% ಆಫ್ ದ ಪ್ಲೇಸ್ ನಾನು ಅದನ್ನೇ ಯೂಸ್ ಮಾಡಿರೋದು. ನೋ ಮೆಟಾಲಿಕ್. ಬಳಸಿದ್ದೀರಿ. 80% ಬ್ಯಾಂಬೂ, 20% ಕೇನ್ ಅಂಡ್ ವುಡ್. ಹೌದು. ಓಕೆ. ಸುಮಾರು ಈ ಬಿಲ್ಟಪ್ ಏರಿಯಾ ಎಷ್ಟಿದೆ ಸರ್ ಇಲ್ಲಿ? ಬಿಲ್ಟಪ್ ಏರಿಯಾ ಅರೌಂಡ್ 1600 ಸ್ಕ್ವೇರ್ ಫೀಟ್ ಬರುತ್ತೆ. ಸ್ವಿಚಸ್ ಇಫ್ ಯು ಸಿ, ಇಟ್ ಈಸ್ ಆಲ್ ವಿಂಟೇಜ್ ಸ್ವಿಚಸ್ ಓನ್ಲಿ. ವಿಂಟೇಜ್ ಸ್ವಿಚಸ್. ಇದು ಮರುಬಳಕೆ ಸ್ವಿಚ್ ಅಲ್ಲ. ಆಕ್ಚುಲಿ ಇವಾಗ ಏನಂತಂದ್ರೆ ನಾವು ಒಂದು ಐಡಿಯಾ ಕೊಟ್ರೆ, ಇಟ್ ಈಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಅರೌಂಡ್ 100 years ಬ್ಯಾಕ್ ವಾಟ್ ಟೈಪ್ ಆಫ್ ಸ್ವಿಚ್ ದೇ ಹ್ಯಾವ್ ಯೂಸ್, ವಾಟ್ ಟೈಪ್ ಆಫ್ ರೇಡಿಯೋಸ್ ದೇ ಹ್ಯಾವ್ ಯೂಸ್, ಇದೆಲ್ಲ ಹೇಳಿದ್ರೆ ಇಮಿಡಿಯೇಟ್ಲಿ ಆಂಟಿಕ್ ಲುಕ್ ಸಿಗುತ್ತೆ. ಇಟ್ ಈಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಸರ್, ಇವಾಗ ರೂಫಿಂಗ್ ಬಂದ್ರೆ ಸರ್, ಸೊ ಇಲ್ಲಿಗೆ ನೀವು ಏನ್ ಬಳಸಿದೀರಿ? ಇಲ್ಲೂ ಸೇಮ್ ಏನೆ ಇದ್ರದ್ದು ಬ್ಯಾಂಬೂ ಬೀಮ್ಸ್ ಅಂಡ್ ಬ್ಯಾಂಬೂ ರಾಫ್ಟರ್ಸ್, ಆಮೇಲೆ ಬ್ಯಾಂಬೂ ಚಾಲಿ ಅಂತಾರೆ ಇದನ್ನ. ಅದ್ರ ಮೇಲೆ ಒಂದು 100 mm ಥಿಕ್ ಕಾಂಕ್ರೀಟ್. ಬಿಫೋರ್ ದಟ್ ಒಂದು ವಾಟರ್ ಪ್ರೂಫಿಂಗ್ ಲೇಯರ್. ಓಕೆ, ಯಾಕಂದ್ರೆ ಲೀಕೇಜ್ ಆಗ್ತಾ ಹಾಗೆ. ರೈಟ್. ಆ ತರ ಮಾಡಿ. ಸರ್, ಇಲ್ಲಿ ಲೋಡ್ ಬೇರಿಂಗ್ ಏನು ಕಾಲಮ್ಸ್ ಇದೆಯಲ್ಲ? ಅಲ್ಲ, ಆಕ್ಚುಲಿ ಅದಕ್ಕೇನೆ ಇದು ಒಂದು ಕಾರಿಡಾರ್ ಅಲ್ಲಿ, ಇನ್ನೊಂದು ವಾಲ್ ಅಲ್ಲಿ. ಇನ್ ಅಡಿಷನ್ ಟು ದಟ್ ಎಕ್ಸ್ಟ್ರಾ ಪ್ರಿಕಾಷನ್ ಮಧ್ಯದಲ್ಲೂ ಸ್ಟ್ರಕ್ಚರ್ಸ್ ಬಹುಶಃ ಇಲ್ಲಿ ಕೆಳಗಡೆ ನೀವು RCC ಸ್ಟ್ರಕ್ಚರ್ ಒಂದು ಪಿಟ್ ಮಾಡಿಬಿಟ್ಟು ಅದರಲ್ಲಿ ಇದನ್ನು ಕೂರಿಸ್ತೀರಿ. ಸೊ ಬ್ಯಾಂಬೂ ವಿಲ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸಾಯಿಲ್ ಎನಿವೇರ್. ಅಂಡ್ ದಟ್ ಈಸ್ ಒನ್ ಪ್ರಿಕಾಷನ್. ಅದೇ ತುಂಬಾ ಇಂಪಾರ್ಟೆಂಟ್. ಇಟ್ ಶುಡ್ ನಾಟ್ ಕಮ್ ವಿತ್ ದಿ ಮಾಯಿಶ್ಚರ್ ಜೊತೆ, ತೇವದ ಜೊತೆ ಬರಬಾರ್ದು, ಮಣ್ಣು ಜೊತೆ ಬರಬಾರ್ದು. ಇದು ಎರಡನ್ನ ನಾವು ಕೇರ್ ತಗೊಂಡ್ರೆ ಇದೇನು ಆಗಲ್ಲ. ಈವನ್ 50 years ಆಲ್ಸೋ ನಥಿಂಗ್ ವಿಲ್ ಹ್ಯಾಪನ್. ಅದೇ 2 years ಒಂದೊಂದ್ಸಲ ಯು ಹ್ಯಾವ್ ಟು ಜಸ್ಟ್ ಅಪ್ಲೈ ವುಡ್ ಪ್ರೊಟೆಕ್ಷನ್ ಪ್ರೈಮರ್. ಅದನ್ನ ನಾವು ಅಪ್ಲೈ ಮಾಡಿಸ್ತೀವಿ. ರೂಮ್ಸ್ ಅಂತೂ ವಿಶಾಲವಾಗಿದೆ. ಹೌದು, ಬೆಡ್ರೂಮ್ ಅಷ್ಟೇ, ಕಿಚನ್ ರೂಮ್ ಕೂಡ ಅಷ್ಟೇ. ಸೊ ಹಾಗೇನೆ ವೀಕ್ಷಕರೇ, ಮುಂದೆ ಬಂದ್ರೆ ಇದಕ್ಕೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ. ಹೌದು. ಇದನ್ನ ವೀಕ್ಷಕರಿಗೆ ನಾವು ತೋರಿಸಲೇಬೇಕು. ಯಾಕಂತ ಹೇಳಿದ್ರೆ ಬ್ಯಾಂಬೂ ಹೌಸ್ ನಲ್ಲಿ ಕೂಡ ಒಂದು ರೆಗ್ಯುಲರ್ ಟಾಯ್ಲೆಟ್ ಬಾತ್ರೂಮ್ ವ್ಯವಸ್ಥೆಯನ್ನ ಹೇಗೆ ಮಾಡಬಹುದು ಅನ್ನೋದಕ್ಕೆ ಮಾದರಿಯಾಗಿದೆ ವೀಕ್ಷಕರೇ. ಇದು ವೆಸ್ಟರ್ನ್ ಕಮೋಡ್ ಇದೆ. ಸೊ ಈವನ್ ಕಾಟನ್ ಕೂಡ ನೀವು ಬ್ಯಾಂಬೂ ಕಾಟನ್ ಮಾಡಿದ್ದೀರಲ್ಲ, ಇದು ಅವರೇ ನಾರ್ತ್ ಈಸ್ಟ್ ನವರೇ ಮಾಡಿಕೊಟ್ಟು ಇಲ್ಲೇ ಬಂದು ಮಾಡಿರೋದು. ಓಕೆ ಸರ್, ಇಲ್ಲಿ ವಾತಾವರಣ ಹೇಗಿದೆ ಸರ್? ಬಹಳ ತಂಪಲ್ವಾ? ತುಂಬಾ ಕೂಲ್. ಈವನ್ ಆಚೆ ಕಡೆ ಎಷ್ಟೇ ಬಿಸಿಲಿದ್ರು ಒಳಗಡೆ ಕೂಲ್ ಆಗಿರುತ್ತೆ. ಓಕೆ. ಸೊ ವೀಕ್ಷಕರೇ, ಇವಾಗ 11:30 ಗಂಟೆ, ಒಳ್ಳೆ ಬಿಸಿಲಿದೆ ಮೈಸೂರಿನಲ್ಲಿ. ಸೊ ಬಹಳ ತಂಪು ಅಂತ ಅನ್ನಿಸ್ತಾ ಇದೆ. ಒಳಗಿನ ವಾತಾವರಣ ತುಂಬಾ ಚೆನ್ನಾಗಿದೆ, ಕೂಲ್ ಇರುತ್ತೆ. ಎಸ್ಪೆಷಲಿ ಸಮ್ಮರ್ ಅಲ್ಲಿ ಕೂಲ್ ಇರುತ್ತೆ, ವಿಂಟರ್ ಅಲ್ಲಿ ಸ್ವಲ್ಪ ವಾರ್ಮ್ ಇರುತ್ತೆ. ಅಂದ್ರೆ ಬೋತ್ ಇಟ್ ಇಸ್ ಅನ್ AC ಟೈಪ್ ಆಫ್ ಸ್ಟ್ರಕ್ಚರ್. ಓಕೆ ಸರ್, ಇಲ್ಲಿ ಮಾಡಿದ ರೂಫಿಂಗ್ ಮತ್ತೆ ಫ್ಲೋರಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು ಆಕ್ಚುಲಿ ರೂಫಿಂಗ್ ಯಾವ ರೀತಿ ಮಾಡಿರೋದು ಅಂತಂದ್ರೆ,
We have used cool sheets Hmm. in the Hmm. second floor. Hmm. Adra bottom alli we have done the bamboo false ceiling. Okay. So it will have double insulation. ಹ್ಮ್ ಮೇಲ್ಗಡೆ ಪಫ್ ಶೀಟ್ ಇದೆ, ಹ್ಮ್ ಆಮೇಲೆ ಕೆಳಗಡೆ ಬ್ಯಾಂಬೂ ಫಾಲ್ ಸೀಲಿಂಗ್. Okay. As flooring is concerned, ಹ್ಮ್ it is a pure red oxide painting from the local artisans. ಓಹೋ ರೆಡ್ ಆಕ್ಸೈಡ್ ಫ್ಲೋರಿಂಗ್ IPS ಅಂತ Right. ಹೇಳ್ತೀವಿ. ರೈಟ್ IPS ಫ್ಲೋರಿಂಗ್ ಮಾಡ್ಬಿಟ್ಟು ಇಂಟಗ್ರೇಟೆಡ್ ರೆಡ್ ಆಕ್ಸೈಡ್, ಹ್ಮ್ ಅದನ್ನ ಆಮೇಲೆ ಅಪ್ಲೈ ಮಾಡೋದಲ್ಲ. ಹ್ಮ್ ವೈಲ್ ಡೂಯಿಂಗ್ ದಿ ಫ್ಲೋರಿಂಗ್ ಇಟ್ಸ್ ದೇ ಅಪ್ಲೈ ದಿಸ್ ಪಿಗ್ಮೆಂಟ್ ಓಕೆ ಅಂಡ್ ಮೇಕ್ ರೆಡ್ ಆಕ್ಸೈಡ್. ರೈಟ್ ಆ ತರ ಇದನ್ನ ಸೊ ಫ್ಲೋರಿಂಗ್, ಯಾಕಂದ್ರೆ ಬ್ಯಾಂಬೂ ಅಂಡ್ ರೆಡ್ ಆಕ್ಸೈಡ್ ಆರ್ ಟೆರಾಕೋಟಾ ಹ್ಮ್. ಇಸ್ ಎ ವೆರಿ ಗುಡ್ ಕಾಂಬಿನೇಷನ್ ನಿಜ ಅಸ್ಥೆಟಿಕಲಿ. ನಿಜ ಹಾಗಾಗಿ ನಾವು ಅದನ್ನ ಯೂಸ್ ಮಾಡಿ ಹ್ಮ್ ಸರ್ ನೀವು ಇಡೀ ಮನೆಗೆ ರೆಡ್ ಆಕ್ಸೈಡ್ ಬಳಸಿದ್ದೀರಾ? ಎಂಟೈರ್ ಹೌದು. ಇಂಟ್ರೆಸ್ಟಿಂಗ್. ವಿಭಿನ್ನವಾದಂತ ಯೋಚನೆಯಿಂದ ಮಾಡಿದಂತ ಮನೆ. ಹ್ಮ್. ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು ಸರ್ ಇದಕ್ಕೆ? ಶಿ ವಾಸ್ ವೆರಿ ಎನ್ಕರೇಜಿಂಗ್. ಅವಳಿಗೂ ತುಂಬಾನೇ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಓಕೆ ಲೇ ಮಾಡ್ಬೇಕು ಅಂತ ಆಸೆ ಇತ್ತು. ವಿತೌಟ್ Right. ಹರ್ ಸಪೋರ್ಟ್ ಇಟ್ ಹ್ಯಾಡ್ ನಾಟ್ ಬಿನ್ ಪಾಸಿಬಲ್. ರೈಟ್ ಓಕೆ ಅವಳಿಗೂ ಇದೇ ತರ ಒಂದು ನಂಗೆ ಕಾನ್ಸೆಪ್ಟ್ ಐಡಿಯಾ ಕೊಟ್ಟಾಗ ಹಾ. ಇಮಿಡಿಯೇಟ್ಲಿ ಶಿ ಅಗ್ರೀಡ್. ಓಕೆ ವುಡನ್ ಹೌಸ್ ಆರ್ ಬ್ಯಾಂಬೂ ಅಂತ ಫೈನಲಿ Okay, bamboo. ಸ್ವಿಚ್ ಓವರ್ ಮಾಡಿದೆ. ಓಕೆ ಆಲ್ ರೈಟ್. ವೆರಿ ನೈಸ್ ಆಮೇಲೆ- ಸಪೋರ್ಟ್ ಫ್ರಮ್ ಫ್ಯಾಮಿಲಿ ಹೌದಾ? ಮೆಂಬರ್ಸ್. ಹೌದಾ? ಈವನ್ ಮೈ ಚಿಲ್ಡ್ರನ್, ಮೈ ಸೆಕೆಂಡ್ ಸನ್, ಅವನಿಗೆ ತುಂಬಾ ಪ್ಯಾಷನ್ ಈ ತರ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿದು. ಹ್ಮ್ ಅವನದು ಕಾಂಟ್ರಿಬ್ಯೂಷನ್ ಇಲ್ಲಿ ತುಂಬಾ ಜಾಸ್ತಿ ಇದೆ. ರೈಟ್ ಅವನೇ ಇದನ್ನ ಈ ಬ್ಯಾಂಬೂ ಫಾರ್ಮ್ ಸ್ಟೇನ ಪ್ರಮೋಟ್ ಮಾಡೋದಕ್ಕೂ ಟೇಕಿಂಗ್ ಲಾಟ್ ಆಫ್ ಇನಿಷಿಯೇಟಿವ್. ವೆರಿ ನೈಸ್. ಸೊ ಅವರನ್ನ ನಾವು ಮಾತಾಡಿಸ್ತೀವಿ. ಶೋರ್. So, ಸಮಾಜದ ಒಂದು ರಿಯಾಕ್ಷನ್ ಹೇಗಿತ್ತು ನೀವು ಇದೊಂದು ಮಾಡ್ತಾ ಇರುವಾಗ? ಯಾರು ಇದುವರೆ ತನಕ ಬಂದ್ರು ಹಾ. ಅವ್ರನ್ನ ಒಂದು ಸೆಲ್ಫಿ ತಗೊಳ್ಬೋದಾ, ಒಂದು ಹಾ. ಫೋಟೋ ತಗೋಬೋದಾ, ಎಲ್ಲಾ ಕಡೆ ಸುತ್ತಾಡ್ಬಿಟ್ಟು ದೇ ಆರ್ ವೆರಿ ಮಚ್ ಇಂಪ್ರೆಸ್. ಅಲ್ವಾ? ಅಂಡ್ ಎಲ್ಲಾ ಫೋಟೋ ತಗೊಳ್ಳದೆ ಇಲ್ಲಿಂದ ಹೋಗೋದೇ ಇಲ್ಲ. ಇಲ್ಲಿಂದ ಸ್ಟೇರ್ ಕೇಸ್ ಸ್ಟೇರ್ ಕೇಸ್. ಸೊ ಇಟ್ಸ್ ಎ ಡ್ಯೂಪ್ಲೆಕ್ಸ್ ಯೂನಿಟ್. ಬನ್ನಿ ಮೇಲೆ ನೋಡೋಣ. ಇವನ್ ಸ್ಟೇರ್ ಕೇಸ್ ಆಲ್ಸೋ ಮೇಡ್ ಅಪ್ ಆಫ್ ಬ್ಯಾಂಬೂ. ಬ್ಯಾಂಬೂ ಹೌದು. ಇದರಲ್ಲೂ ಫಾಲ್ ಸೀಲಿಂಗ್ ಇದೆಯಲ್ಲ, ಇದು ಬ್ಯಾಂಬೂನೇನೆ ಮಾಡಿದ್ದು. ಮೇಲ್ಗಡೆ ಕೂಲ್ ಶೀಟ್ ಇದೆ, ಅದ್ರ ಕೆಳಗಡೆ ಬ್ಯಾಂಬೂ ಫಾಲ್ ಸೀಲಿಂಗ್. ಓಕೆ ಸರ್, ಬಹಳ ತಂಪಿದೆ ಇಲ್ಲಿ ಅಂತೂ. ಇಲ್ಲೂ ಅಲ್ಲಿಗಿಂತ ಜಾಸ್ತಿ. ಇನ್ನೂ 1 ಡಿಗ್ರಿ 2 ಇವನ್ ಡಿಗ್ರಿ ಮಿಡ್ ಸಮ್ಮರ್ ಅಲ್ಲೂ ಬಂದ್ರು ಹಾ. ವಿತೌಟ್ ಫ್ಯಾನ್ ಯು ಕ್ಯಾನ್ ಸ್ಲೀಪ್. ಅಲ್ವಾ? ಹೌದು. ನೈಸ್. ಓಕೆ. ಸೊ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಕೂಡ ಕಾಟ್ ಬ್ಯಾಂಬೂ ಅಲ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ಸೊಳ್ಳೆ ಪರ್ದೆ ಹಾಕ್ಲಿಕ್ಕೆ ಸ್ಟ್ಯಾಂಡ್ ಕೂಡ ಬ್ಯಾಂಬೂದೆ. ಸೊ ಮೇಲೆ ಬಹಳ ಸುಂದರವಾಗಿ 6 ಕಾಣ್ತಾ by ಇದೆ 6. ಕೂಡ. ಅದು ಒಂದು ರೀತಿಯ ಇದು ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೂ. ಫಾರ್ ಸ್ಟಡಿ, ಫಾರ್ ವರ್ಕ್ ಫ್ರಮ್ ಹೋಮ್ ಹ್ಮ್. ಯಾರಾದ್ರೂ ಬಂದ್ರೆ ಅವ್ರಿಗೆ ಸ್ಟಡಿ ಟೇಬಲ್ಗೆ ಪ್ರಾವಿಷನ್ ವಿತ್ Okay. ಆಲ್ ವೈಫೈ ಕನೆಕ್ಷನ್ ಫುಲ್ ಇದೆ ಇಲ್ಲಿ. ಓಕೆ ಸುಮಾರು ಜನ ಆಗ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ನಿಮ್ಗೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಆದ್ರೆ ವಿ Okay. ಹ್ಯಾವ್ ನಾಟ್ ಓಕೆ. ಸ್ಟಾರ್ಟೆಡ್. ಸೊ ಈ ಒಂದು ಮನೆಯನ್ನ ನೀವು ಫಾರ್ಮ್ ಸ್ಟೇ ತರ ಬಳಸುವಂತ ಒಂದು ಯೋಚನೆ ಇದೆ ಅಲ್ವಾ? ಸೆಲೆಕ್ಟಿವ್ ಕಸ್ಟಮರ್ಸ್ಗೆ ಹ್ಮ್ ಹ್ಮ್ ಫಾರ್ಮ್ ಸ್ಟೇ ಏನಾದ್ರು ಬಂದಿರ್ತೀವಿ ಅಂತಂದ್ರೆ Right. ಡೇ ಟೈಮ್ ಫಂಕ್ಷನ್ಸ್ ರೈಟ್ ಅಥವಾ ಇರೋದಕ್ಕೆ, ರೈಟ್. ಆರ್ ನೇಚರ್ ಲವಿಂಗ್ ಪೀಪಲ್ ಏನಾದ್ರು ಬಂದ್ಬಿಟ್ಟು, ಹ್ಮ್ ಫ್ಯಾಮಿಲಿ ಪೀಪಲ್ ಇಫ್ ದೇ ವಾಂಟ್ ಟು ಸ್ಟೇ, ಹ್ಮ್ ಆ ತರ ಮುಂದಕ್ಕೆ ಗೋಯಿಂಗ್ ಫಾರ್ವರ್ಡ್ ದೇರ್ ಇಸ್ ಎ ಪ್ಲಾನ್ ಟು. ಪ್ಲಾನ್. ಓಕೆ. ಸೊ ನೀವು ಅದಕ್ಕೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನ ಒಂದೊಂದೇ ಒದಗಿಸುವ ಎಲ್ಲದಕ್ಕೂ ಇದೆ ಪ್ರಯತ್ನ ಮಾಡ್ತಾ ಫೆಸಿಲಿಟಿ, ಇದ್ದೀರಿ. ಟೋಟಲ್ ಹ್ಮ್. ಫೆಸಿಲಿಟಿ ಇದೆ. ಹ್ಮ್ ಏನು ಓಕೆ. ವಾಟರ್ ದೇರ್ ನೋ ಪ್ರಾಬ್ಲಮ್. ಹ್ಮ್ ಆಮೇಲೆ ದೇರ್ ಇಸ್ ಎ ಫೆಸಿಲಿಟಿ ಫಾರ್ ಕ್ಯಾಂಪ್ ಫೈರ್, ಐಲ್ ಶೋ ಯು. ಹ್ಮ್ ಆಮೇಲೆ ಮಲ್ಟಿಪರ್ಪಸ್ ಹಾಲ್ ಒಂದಿದೆ ಹ್ಮ್. ಟು ಕಂಡಕ್ಟ್ ಸ್ಮಾಲ್ ಫಂಕ್ಷನ್ಸ್. ಇಲ್ಲಿ ಹೊರಾಂಗಣದಿಂದನೂ ಕೂಡ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸೊ ಈ ಏನು ಮೊದಲ ಮಹಡಿಗೆ ನಾವು ಡೈರೆಕ್ಟ್ ನೆಲಮಹಡಿಯಿಂದನೂ ಬರ್ಬೋದು. ಸೊ ಮನೆಯ ಒಳಗಿಂದನೇ ಬರ್ಬೇಕಾಗಿಲ್ಲ ಹಾಗಿದೆ. ಇದು ಬ್ಯಾಂಬೂಲೇನೆ ಬ್ರಿಡ್ಜ್ ತರ ಮಾಡಿರೋದು. ಹ್ಮ್. ಇಟ್ ಈಸ್ ಗೋಯಿಂಗ್ ಟು ದ ಟ್ರೀ ಡೆಕ್. Oh. ನ್ಯಾಚುರಲ್ ಟ್ರೀಸ್ ಗೆ ಯೂಸ್ ಮಾಡ್ಕೊಂಡು ಓಕೆ ಅಲ್ಲಿ ಒಂದು ಡೆಕ್ ಮಾಡಿದೀವಿ, ಓಕೆ ಟ್ರೀ ಡೆಕ್ ಅಂತ. ಓಕೆ. ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ವಿ ಕ್ಯಾನ್ ಈವ್ನಿಂಗ್ ವಿ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಹಾ ರಿಲ್ಯಾಕ್ಸ್ ಫುಲ್ ಆಗಿ. ಓಕೆ ಇಂಟ್ರೆಸ್ಟಿಂಗ್. ಆ ಮರಕ್ಕೇನೆ ಬ್ಯಾಂಬೂನ ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಹಾ ಹಾ ಆಲ್ಮೋಸ್ಟ್ ವಿ ಕ್ಯಾನ್ ಕಾಲ್ ಇಟ್ ಎ ಟ್ರೀ ಡೆಕ್ ಆರ್ ಟ್ರೀ ಹೋಮ್ ಅಂತಾರೆ ಇಲ್ಲಿ ನಾರ್ತ್ ಈಸ್ಟ್ ಅಲ್ಲಿ. ಹಾ ಹಾ ಇದು ಈವನ್ ಕೆಲವು ಕಡೆ ಟ್ರೀನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಹೋಮ್ನೇ ಕನ್ಸ್ಟ್ರಕ್ಟ್ ಮಾಡ್ಬಿಡ್ತಾರೆ ಓ ಬ್ಯಾಂಬೂಸ್ ಅಲ್ಲಿ. ಓಹೋ. ಆದ್ರೆ ಇಲ್ಲಿ ನಾವು ಆತರ ಮಾಡ್ಲಿಲ್ಲ, ಓನ್ಲಿ ವಿ ಯೂಸ್ ಇಟ್ ಫಾರ್ ಸಿಟ್ ಔಟ್. ಸರ್, ಈ ಬಿದಿರಿನ ಮನೆಯ ಏನು ನಿರ್ಮಾಣದಲ್ಲಿ ನಿಮ್ಮ ತೊಡಗಿಸಿಕೊಳ್ಳುವಿಕೆ ಎಷ್ಟಿತ್ತು ಸರ್, ಮತ್ತೆ ಹೇಗಿತ್ತು? ನಾನು ಪೂರ್ತಿ ಪ್ರಮಾಣದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಹ್ಮ್. ಅಂತಂದ್ರೆ ಎಂಟೈರ್ ಕಾನ್ಸೆಪ್ಟ್, ಹ್ಮ್. ಪ್ಲಾನಿಂಗು ಹ್ಮ್. ಎಲ್ಲ ಬೀಂಗ್ ಸಿವಿಲ್ ಇಂಜಿನಿಯರ್ ನಾನೇ ಕೊಟ್ಟೆ. ಹ್ಮ್. ಬಟ್ ದೇ ಆರ್ ಎಕ್ಸ್ಪರ್ಟ್ ಇನ್ ಕನ್ಸ್ಟ್ರಕ್ಷನ್. ಹ್ಮ್. ನಾವಲ್ಲ, ಬಿದ್ರಲ್ ಕನ್ಸ್ಟ್ರಕ್ಷನ್ ವಿ ಆರ್ ನಾಟ್ ಎಕ್ಸ್ಪರ್ಟ್, ವಿ ಆರ್ ಎಕ್ಸ್ಪರ್ಟ್ ಇನ್ RCC ಓನ್ಲಿ. ಹ್ಮ್. ಸೊ ಅವರದ್ದು ಎಕ್ಸ್ಪರ್ಟೈಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಹ್ಮ್. ಹ್ಮ್. ಇದು ನಮಗೆ 2 ಆಂಗಲ್ ಅಲ್ಲಿ, ಒಂದು ನಮ್ದು ಪರ್ಸನಲ್ ಪರ್ಪಸ್ಗೂ ಇದು ಮಾಡ್ಕೊಂಡಿರೋದು, ಹ್ಮ್. ಫಾರ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಥವಾ ಕ್ಲೋಸ್ ರಿಲೇಷನ್ ಗೆಟ್ ಟುಗೆದರ್, ಹ್ಮ್. ಅಥವಾ ನಮ್ಮ ಮನೆ ಫಂಕ್ಷನ್ಸು, ಸ್ಮಾಲ್ ಫಂಕ್ಷನ್ಸ್, ಹ್ಮ್. ಆ ಥರ ಪರ್ಪಸ್ಗೆ ಟು ಕನೆಕ್ಟ್ ವಿತ್ ನೇಚರ್ ಈ ಥರ ಮಾಡ್ಕೊಂಡಿರೋದು. ಹ್ಮ್.
ಇನ್ ಫ್ರೀ ಟೈಮ್ಸ್ ನಾವು ಅನ್ಕೋತಾ ಇದ್ದೀವಿ ಏನಾದರೂ ಒಂದು ಸ್ಮಾಲ್ ಫಂಕ್ಷನ್ಸ್ಗೆ ಅಥವಾ ಒಂದು ಫ್ಯಾಮಿಲಿ ಸ್ಟೇ ಏನಾದರೂ ಇರಬೇಕು ಅಂತ ಯಾರಾದರೂ ಆಸೆ ಪಟ್ಟರೆ ಬಂದರೆ ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಲೆಟಿಂಗ್ ಔಟ್. ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ, A to Z, ಸೆಕ್ಯೂರಿಟಿ ಇದೆ, ಕೇರ್ ಟೇಕರ್ ಇದ್ದಾನೆ, ಯಾವುದಕ್ಕೂ ತೊಂದರೆ ಆಗಲ್ಲ. ಆ್ಯಂಡ್ ಆಕ್ಸೆಸಿಬಿಲಿಟಿ ಟು ಮೈಸೂರು ಈಸ್ ಆ್ಯಂಡ್ ಏರ್ಪೋರ್ಟ್ ಎಲ್ಲದಕ್ಕೂ ತುಂಬಾ ಹತ್ತಿರ ಇದೆ, ವಿತಿನ್ 15-20 ಕಿಲೋಮೀಟರ್ಸ್. ಆ್ಯಂಡ್ ಈ ಕಡೆ ಹೋದರೆ ಬಂಡೀಪುರ್ ಈಸ್ ನಾಟ್ ವೆರಿ ಫಾರ್, ಗುಂಡ್ಲಪೇಟೆ, ಹಿಮ್ಮತ್ ಗೋಪಾಲ್, ಲಾಟ್ ಆಫ್ ಪಿಕ್ನಿಕ್ ಸ್ಪಾಟ್ಸ್ ಆರ್ ಸರೌಂಡಿಂಗ್. ಹಾಗೆ ಸ್ಪಿರಿಚುವಲ್ ಯಾರಿಗೆ ನೇಚರ್ ಜೊತೆ ಕನೆಕ್ಟ್ ಇದ್ಕೊಂಡು ಸ್ಟೇ ಮಾಡಬೇಕು ಅಂತ ಆಸೆ ಇರುತ್ತೋ ಅವ್ರಿಗೆ ಇದು ಸೂಟಬಲ್. ಸಿಟಿ ಲಕ್ಸುರಿ ಆ ಥರ ಇರೋರಿಗೆ ಇದು ಅಷ್ಟು ಸೂಟ್ ಆಗಲ್ಲ. ಯಾರಿಗೆ ನೇಚರ್ ಜೊತೆ ಕನೆಕ್ಟ್ ಆಗಿರಬೇಕು ವೆನ್ ವಿ ಆರ್ ಸ್ಪೆಂಡಿಂಗ್ ಲೀಜರ್ ಟೈಮ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಆ ಥರದವ್ರಿಗೆ ವಿ ಆರ್ ರೆಡಿ ಟು ಗಿವ್ ಎನ್ ಆಪರ್ಚುನಿಟಿ. ಆದರೆ ಓನ್ಲಿ ವಿತ್ ಪ್ರಾಪರ್ ಇಂಟ್ರೊಡಕ್ಷನ್, ಪ್ರಾಪರ್ ಬ್ಯಾಕ್ಗ್ರೌಂಡ್, ಆ ಥರ ಅನ್ಕೋತಾ ಇದ್ದೀವಿ ಆ್ಯಸ್ ಆಫ್ ನೌ. ಅಂದರೆ ಇವಾಗಂತೂ ನಾವು ಅನ್ಕೋತಾ ಇರೋದು ಓನ್ಲಿ ಡೇ ಟೈಮ್ ಫಂಕ್ಷನ್ಸ್ಗಳಿಗೆ ಡೇ ಸ್ಟೇ, ಫೋಟೋ ಶೂಟ್ ಆ ಥರದ್ದು ಕೊಡೋಣ ಅಂತ. ಗೋಯಿಂಗ್ ಫಾರ್ವರ್ಡ್ ಒನ್ಸ್ ಲೈಸೆನ್ಸ್ ಆ್ಯಂಡ್ ಆಲ್ ವೆನ್ ಇಟ್ ಕಮ್ಸ್ ಫಾರ್ ಫಾರ್ಮ್ ಸ್ಟೇ, ಆಮೇಲೆ ಇನ್ನು ಉಳಿದಿದ್ದು ಯೋಚನೆ ಮಾಡ್ತೀವಿ. ನಾಟ್ ಟಿಲ್ ದಟ್ ಟೈಮ್. ಸರಿ ಸರ್, ಇಲ್ಲಿ ಉಳ್ಕೋಬೇಕು ಅಂದರೆ ಎಷ್ಟು ಜನಕ್ಕೆ ಫೆಸಿಲಿಟಿ ಇದೆ ಸರ್? ಅರೌಂಡ್ ಈಸಿಯಾಗಿ 6 to 8 ಪೀಪಲ್ ಸ್ಟ್ರೆಂತ್ ಇನ್ ಫ್ಯಾಮಿಲಿ ಇರ್ಬೋದು. 2 ಫುಲ್ ಫ್ಲೆಡ್ಜ್ಡ್ ಬೆಡ್ರೂಮ್ ವಿತ್ ಬಾತ್ರೂಮ್ ಇದೆ, ಆಮೇಲೆ ಒಂದು ಔಟ್ಡೋರ್ ಬಾತ್ರೂಮ್ ಇದೆ. ಅಲ್ಲಿ ವಿಲೇಜ್ ಟೈಪ್ ಇಂದು ಹಂಡೆ, ಹಾಟ್ ವಾಟರ್ ಅದೆಲ್ಲ ಫೆಸಿಲಿಟಿ ಇರುತ್ತೆ. ದೇರ್ ಶುಡ್ ನಾಟ್ ಬಿ ಎನಿ. ಡೇ ಟೈಮಲ್ಲಿ ಬೇಕಾದ್ರೆ ಈವನ್ ಅಪ್ ಟು 20-25 ಪೀಪಲ್ ಕ್ಯಾನ್ ಸ್ಟೇ, ಬಿಕಾಸ್ ಎ ಲಾಟ್ ಆಫ್ ಔಟ್ಡೋರ್ ಸ್ಪೇಸಸ್ ಆರ್ ದೇರ್ ಟು ಸ್ಪೆಂಡ್ ಟೈಮ್. ನೈಟ್ ಸ್ಟೇಗೆ ಅಂದರೆ 6 to 8 ಪೀಪಲ್ ಫ್ಯಾಮಿಲಿ ಮ್ಯಾಕ್ಸಿಮಮ್ ದೇ ಕ್ಯಾನ್ ಕಮ್ ಆ್ಯಂಡ್ ಸ್ಟೇ. ಹೌದು. ಈ ಫಾರ್ಮ್ ಸ್ಟೇಲಿ ಇನ್ನೊಂದು ಅಡಿಷ್ನಲ್ ಏನಂತಂದರೆ ಇಟ್ ಈಸ್ ಎ ವ್ಯೂ ಪಾಯಿಂಟ್, ರಿಕ್ರಿಯೇಷನ್ ವ್ಯೂ ಪಾಯಿಂಟ್. ಇದನ್ನ ಮರನೇ ಅಗೈನ್ ಇಲ್ಲಿ ಯೂಸ್ ಮಾಡಿರೋದು ನಾವು ಟು ಕ್ಲೈಂಬ್ ಅಂಡ್ ಸ್ಪೈರಲ್ ಸ್ಟೇರ್ ಕೇಸ್ ತರ ಮಾಡ್ಬಿಟ್ಟು ಅರೌಂಡ್ 20 feet ಹೈಟ್ ಅಲ್ಲಿ ಒಂದು 8x8 feet ಟ್ರೀ ಡೆಕ್ ಇಟ್ಟಿದ್ದೀವಿ. ಅಲ್ಲಿಂದ ಆಲ್ 360 degree ಕ್ಯಾನ್ ಬಿ ವ್ಯೂಡ್ ಟೋಟಲ್, ಈವನ್ ಅಪ್ ಟು ನಂಜನಗೂಡು. ಇಟ್ ಈಸ್ ಅರೌಂಡ್ 10 kilometers ಫ್ರಮ್ ದಿಸ್ ಪ್ಲೇಸ್. ಮೈಸೂರು ಇಸ್ ಅರೌಂಡ್ 10 kilometers ಫ್ರಮ್ ದಿಸ್ ಪ್ಲೇಸ್. ಸೊ ಈಗ ಮಧ್ಯೆ ಇರೋದ್ರಿಂದ ಎಂಟೈರ್ ಅಪ್ ಟು ನಂಜನಗೂಡು ಇಟ್ ಕವರ್ಸ್ ಫ್ರಮ್ ದಿ ಸ್ಕೈ ಡೆಕ್. ಆ ಉದ್ದೇಶದಿಂದ ಇದನ್ನ ಮಾಡಿಸಿದ್ದು. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇಸ್ ಬ್ಯೂಟಿಫುಲ್. ಈವನ್ ವೆರಿ ಗುಡ್ ಬ್ರೀಸ್ ಯು ವಿಲ್ ಗೆಟ್. ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದೊಂದು ಏನು ವೀಕ್ಷಣಾ ಗೋಪುರ. ಇಲ್ಲಿಂದ ಸುಂದರವಾದಂಥ ಒಂದು ನಿಸರ್ಗ ರಮಣೀಯ ದೃಶ್ಯವನ್ನು ಇಲ್ಲಿ ನೋಡ್ಬೋದು. ಸ್ವಲ್ಪ ಇವತ್ತು ಮಂಜು ಇರೋದ್ರಿಂದ, ಒಂದು ರೀತಿಯ ಕ್ಲೌಡಿ ಸೆಟಪ್ ಇರೋದ್ರಿಂದ ದೂರದ ಕೆಲವು ವ್ಯೂಸ್ ಕಾಣ್ತಾ ಇಲ್ಲ. ಇಲ್ಲದ್ರೆ ಪೂರ್ತಿ ನಂಜನಗೂಡು ಅಲ್ಲಿ ಕಾಣ್ತಿದೆ ನೋಡಿ, ನೆಸ್ಲೆ ಫ್ಯಾಕ್ಟ್ರಿ ಎಂಟೈರ್ ಥಿಂಗ್ ಅಲ್ಲಿ ತನಕ ಕಾಣುತ್ತೆ. ಓಕೆ, ಈ ಸೈಡ್ ಅಲ್ಲಿ ಬಂದ್ರೆ ಚಾಮುಂಡಿ ಬೆಟ್ಟ ಹಾಗೆ. ರೈಟ್. ಆಮೇಲೆ ಫುಲ್ ಆಫ್ ಗ್ರೀನರಿ ನಿಜ, ಎವ್ರಿವೇರ್. ಸರ್, ಬಹಳ ಸುಂದರವಾದಂಥ ಒಂದು ಬ್ಯಾಂಬೂ ಹೌಸ್ ಕಟ್ಟಿದ್ದೀರಿ. ಸುಮಾರು ಈ ಮನೆ ನಿರ್ಮಾಣಕ್ಕೆ ನಿಮಗಾದ ವೆಚ್ಚ ಎಷ್ಟು ಸರ್? ಇದು ನಮ್ದು ಎಕ್ಸ್ಕ್ಲೂಸಿವ್ಲಿ ಬ್ಯಾಂಬೂ ಹೌಸ್ಗೆನೆ ಇದು ಅರೌಂಡ್ 1500 to 1600 ಸ್ಕ್ವೇರ್ ಫೀಟು. ನನಗೆ ಆವ್ರೇಜ್ ಅರೌಂಡ್ 1500 to 1600 rupees ಬಂತು, ಇನ್ಕ್ಲೂಡಿಂಗ್ ಸಿವಿಲ್, ಬ್ಯಾಂಬೂ ಎಕ್ಸ್ಪೆಂಡಿಚರ್, ಸ್ಕಿಲ್ಡ್ ಪೀಪಲ್, ಆಮೇಲೆ ಪ್ಲಂಬಿಂಗ್, ಸ್ಯಾನಿಟರಿ, ಆಲ್ ಪುಟ್ ಟುಗೆದರ್ 1500 to 1600 rupees ಪರ್ ಸ್ಕ್ವೇರ್ ಫೀಟು ನನಗೆ ವೆಚ್ಚ ಬಂದಿದೆ. ಯಾಕಂದ್ರೆ ನಾನು ಅಲ್ಲಿಂದ ಡೈರೆಕ್ಟ್ ಆಗಿ ಕರ್ಸ್ಕೊಂಡಿದ್ರಿಂದ ಸ್ಕಿಲ್ಡ್ ಪೀಪಲ್ನ ಅದ್ರೊಳಗಾಯ್ತು. ಇದು ಮ್ಯಾಕ್ಸಿಮಮ್ ಇಟ್ ಮೇ ಗೋ ಅಪ್ ಟು 1800 rupees ಪರ್ ಸ್ಕ್ವೇರ್. ಅಂದ್ರೆ ರಫ್ಲಿ ಒಂದು 25 ರಿಂದ 30 ಲಕ್ಷ ಆಗುತ್ತೆ ಅಲ್ವಾ ಇದಕ್ಕೆ? ಇದರದ್ದು ಆಯಸ್ ಎಷ್ಟು ಸರ್? ಈಸಿಯಾಗಿ ಚೆನ್ನಾಗಿ ನೋಡ್ಕೊಂಡ್ರೆ ನಾಟ್ ಲೆಸ್ ದ್ಯಾನ್ 50 years ಈಸಿಯಾಗಿ. ಯಾಕಂದ್ರೆ ನಾರ್ತ್ ಈಸ್ಟ್ ತ್ರಿಪುರಾ ಇಸ್ ಕಾಲ್ಡ್ ಆಸ್ ಬ್ಯಾಂಬೂ ಕ್ಯಾಪಿಟಲ್ ಆಫ್ ಇಂಡಿಯಾ. ಅಲ್ಲಿ 70 to 80% ಆಫ್ ಪೀಪಲ್ ಆರ್ ಸ್ಟೇಯಿಂಗ್ ಇನ್ ಬ್ಯಾಂಬೂ ಹೌಸ್ ಓನ್ಲಿ. And a very good feedback. Only the selection of bamboo species while construction is very important. ಬಿದಿರಿನ ಮನೆ ಅರ್ಬನ್ ಏರಿಯಾದಲ್ಲಿ, ಪಟ್ಟಣಗಳಲ್ಲಿ ರೆಗ್ಯುಲರ್ ನಮ್ಮ ವಾಸಕ್ಕೆ ಸೂಕ್ತನಾ? ಇದು ಅದು ಡಿಪೆಂಡಿಂಗ್ ಅಪಾನ್ ಯುವರ್ ಪ್ಯಾಷನ್ ಆರ್ ನಿಮ್ದು ಇಷ್ಟ. ಯಾಕಂದ್ರೆ ಕೆಲವರು ಹೇಳ್ತಾರೆ ನಮ್ಗೆ ಚೂರ ಝೀರೋ ಮೇಂಟೆನೆನ್ಸ್ ಇರಬೇಕು, ನಮ್ಗೊಂದ್ಸಲ RCC ಪ್ಲಾಸ್ಟಿಂಗ್ ಮಾಡ್ಬಿಟ್ಟು ಮಾಡಿದ್ರೆ ಅದು ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ.
ಕೆಲವರಿಗೆ ಇಲ್ಲ ನನಗೆ ಸ್ವಲ್ಪ ಮೇಂಟೆನೆನ್ಸ್ ಪ್ರಾಬ್ಲಮ್ ಇದ್ರೂ ಐ ಶುಡ್ ಎಂಜಾಯ್ ದಿಸ್ ವೈಬ್, ಪಾಸಿಟಿವ್ ವೈಬ್ ಆಫ್ ನೇಚರ್ ಅಂತ ಅನ್ನೋರಿಗೆ ದಿಸ್ ಇಸ್ ಎ ಗುಡ್ ಆಪ್ಷನ್. ಚಾಯ್ಸ್ ಅಲ್ವಾ? ಓಕೆ. ಸುರಕ್ಷತೆಯ ದೃಷ್ಟಿಯಿಂದ ಇದು ಅದು ಸೂಟಬಲ್. ಅಂದ್ರೆ ಇದು ನೀವು ರೂರಲ್ ಫಾರ್ಮ್ ಸ್ಟೇ ಅದಕ್ಕೆಲ್ಲ ತುಂಬಾನೇ ಸೂಕ್ತ. ನೀವು ಅಲ್ಲಿ ಸೆಕ್ಯೂರಿಟಿ ಥೆಫ್ಟ್ ಅಂತಂದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಡೋರ್ಸ್ ಅಂಡ್ ವಿಂಡೋಸ್ ಮಾತ್ರ ಯು ಕ್ಯಾನ್ ರೀಪ್ಲೇಸ್ ವಿತ್ ದಿ ಹೆವಿ ಸೆಕ್ಷನ್. ರೆಸ್ಟ್ ಆಫ್ ದ ಸ್ಟ್ರಕ್ಚರ್ ದೇರ್ ನೋ ಇಶ್ಯೂ. ಡೋರ್ ವಿಂಡೋಸ್ ಯು ಕ್ಯಾನ್ ಪುಟ್ ದಿ ಕಮರ್ಷಿಯಲ್ ಒನ್. ಇದು ಔಟ್ಡೋರ್ ಫೆಸಿಲಿಟೀಸ್ ಅದರ್ ದ್ಯಾನ್ ಬ್ಯಾಂಬೂ ಹೌಸ್, ಅಸೋಸಿಯೇಟೆಡ್ ಆಕ್ಸೆಸರಿ ಯೂನಿಟ್ ಅಂತಾರಲ್ಲ, ಅದಕ್ಕೋಸ್ಕರ ಒಂದು ಫೆಸಿಲಿಟಿ ಕೊಟ್ಟಿರೋದು. ಇಟ್ ಇಸ್ ಅನ್ ಔಟ್ಡೋರ್ ಡೈನಿಂಗ್ ಸ್ಪೇಸ್ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಗೆಸ್ಟ್, ಫ್ಯಾಮಿಲಿ ಪೀಪಲ್ ಆಲ್ ವಿ ಕ್ಯಾನ್ ಹ್ಯಾವ್ ಡಿನ್ನರ್ ಟುಗೆದರ್. ಈವ್ನಿಂಗ್ ಈವನ್ ವಿತ್ ಕ್ಯಾಂಡಲ್ ಲೈಟ್ ವಿ ಕ್ಯಾನ್ ಡೂ ಇಟ್. ಆರ್ ಯಾರ್ಡ್ ಲೈಟ್ ಪೂರ್ತಿ ಕೊಟ್ಟಿದೀವಿ, ಈವ್ನಿಂಗ್ ಅಲ್ಲಿ ಯಾರ್ಡ್ ಲೈಟ್ ಹಾಕೊಂಡ್ಬಿಟ್ಟು ಮಾಡ್ಬೋದು. ಆರ್ ಮೂನ್ ಲೈಟ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಆಲ್ ಟೈಪ್ ಆಫ್ ಫಾರ್ ದಟ್ ಪರ್ಪಸ್ ಇಲ್ಲಿ ಇದನ್ನ ಮಾಡಿರೋದು. ಇದು ಡ್ಯೂಯಲ್ ಪರ್ಪಸ್ಗೋಸ್ಕರ ಮಾಡಿರೋದು. ಒಂದು ಇಲ್ಲಿ ಪಕ್ಕದೊಳಗೆ ಒಂದು ಮಲ್ಟಿಪರ್ಪಸ್ ಫಂಕ್ಷನ್ ಹಾಲ್ ಅಂತ ಮಾಡಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಸ್ಪಿರಿಚುವಲ್ ಹೋಮ ಆ ಥರದ್ದಾದ್ರೆ ಅದಕ್ಕೂ ಯೂಸ್ ಮಾಡ್ಕೋಬಹುದು. ಆರ್ ನಾವು ಫ್ಯಾಮಿಲಿ ಮೆಂಬರ್ಸು ಅಥವಾ ಯಾವ್ದಾದ್ರು ಗ್ಯಾದರಿಂಗು ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ಇಟ್ ಕ್ಯಾನ್ ಬಿ ಯೂಸ್ ಆಸ್ ಕ್ಯಾಂಪ್ ಫೈರ್. ಅದಕ್ಕೋಸ್ಕರನೇ ಸ್ಟೋನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸು ಇದೆ. ಹತ್ರ ಬೇಕಾದ್ರೂ ಕೂತ್ಕೋಬೋದಾ, ದೂರನು, ಬೋತ್ ಪರ್ಪಸ್. ಇದು ಸ್ಮಾಲ್ ಗ್ಯಾದರಿಂಗ್ ಫಂಕ್ಷನ್, ಸ್ಮಾಲ್ ಫಂಕ್ಷನ್ಸ್ ಲೈಕ್ ಬರ್ಡೇಸ್, ನೇಮಿಂಗ್ ಸೆರೆಮನಿ, ಅಥವಾ ತುಂಬಾ ಏನಾದ್ರು ಜಾಸ್ತಿ ಜನ ಬಂದಾಗ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ದಿ ಡೈನಿಂಗ್ ಸ್ಪೇಸ್ ಆಲ್ಸೋ. ಫಾರ್ ಆಲ್ ಮಲ್ಟಿಪರ್ಪಸ್ ಆಕ್ಟಿವಿಟಿ ಇದೊಂದು ಹಾಲ್ ತರ ಮಾಡಿರೋದು. ಅಗೈನ್ ಬ್ಯಾಂಬೂ ಮ್ಯಾಚ್ ಆಗುವಾಗೆ ಲೆಟ್ ಇಟ್ ಬಿ ಇನ್ ಎ ವಿಂಟೇಜ್ ಸ್ಟೈಲ್ ಅಂತ we have selected this kind of pillars and Mangalore tiles. Again associated with Varli art. To have that village vibe. ಇದು ಮೇನ್ ಆಗಿ ಬ್ಯಾಂಬೂ ಹೌಸ್ ಅಲ್ಲಿ ಯಾರು ಸ್ಟೇ ಮಾಡ್ತಾರೋ ಅವರಿಗೆ ರಿಲೇಟೆಡ್ ಏನ್ ಆಕ್ಟಿವಿಟಿ ಇದ್ರು ಇದನ್ನ ಯೂಸ್ ಮಾಡ್ಕೊಳ್ಳಬಹುದು. ಆರ್ ಡೇ ಟೈಮ್ ಫಂಕ್ಷನ್ಸ್ಗೆ ಯಾರಾದ್ರೂ ಬಂತು, ಓನ್ಲಿ 20-25 ಪೀಪಲ್ ಆರ್ 30 ಪೀಪಲ್ 50 ಪೀಪಲ್ ಬಂದ್ಬಿಟ್ಟು ಏನಾದ್ರು ಫಂಕ್ಷನ್ ಮಾಡ್ಕೊಂಡು ಹೋಗ್ತೀವಿ ಬೆಳಗ್ಗೆ ಬಂದು ಈವ್ನಿಂಗ್ ಅಂದ್ರೆ ದಟ್ ಇಸ್ ಆಲ್ಸೋ ಫೈನ್. ಹಾಗಾಗಿ ಇದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ವಿ ಹ್ಯಾವ್ ಗಿವನ್ ದಿ ಔಟ್ಡೋರ್ ವಾಶ್ ಏರಿಯಾ ಆಲ್ಸೋ. ಫಂಕ್ಷನ್ ಮಾಡಿದ್ರೆ ಅದು ಒಂದು ಫೆಸಿಲಿಟಿ ಇದೆ. ನಾವು ಈ ಸ್ಮಾಲ್ ಮಿನಿ ಹಾಲ್ಗೆ ಸಂತೃಪ್ತಿ ಅಂತ ಹೆಸರು ಕೊಟ್ಟಿರೋದು. ಸೊ ಹೂಎವರ್ ಕಮ್ಸ್ ಅಂಡ್ ಡಸ್ ಆಕ್ಟಿವಿಟಿ ದೇ ಶುಡ್ ಗೆಟ್ ಸ್ಯಾಟಿಸ್ಫೈಡ್. ವೀಕ್ಷಕರೇ, ನಮ್ಮ ಜೊತೆ ದಿಲೀಪ್ ಅವರ ಪುತ್ರರಾದಂಥ ಶ್ರೀಯುತ ಅನಿರುದ್ಧ್ ಅವರಿದ್ದಾರೆ. ಅನಿರುದ್ಧ್ ಬಹಳ ಸುಂದರವಾದಂಥ ಬ್ಯಾಂಬೂ ಹೌಸ್ ಇಲ್ಲಿದೆ, ಹಾಗೆ ಸುತ್ತ ಹಸಿರು ತೋಟ ಇದೆ. ಸೊ ಈ ಒಂದು ಫಾರ್ಮ್ ಅನ್ನ ನೀವು ಯಾವ ತರ ಬಳಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಎಸ್, ಆಕ್ಚುಲಿ ದಿಶಾ ಫಾರ್ಮ್ ಸ್ಟೇ ಅನ್ನೋದು ಮೇನ್ ರೀಸನ್ ಇದು. ಫಸ್ಟ್ ನಾವು ರೆಸಿಡೆನ್ಷಿಯಲ್ ಪರ್ಪಸ್ ಆಗಿ ಫಾರ್ ಅವರ್ ಸೆಲ್ಫ್ ಇಟ್ಕೋಬೇಕು ಅಂತ ಪ್ಲಾನ್ ಇತ್ತು ಫಸ್ಟ್. ದೆನ್ ಆಫ್ಟರ್ವರ್ಡ್ಸ್ ಲೈಕ್ ಫ್ಯೂ ಐಡಿಯಾಸ್ ಬಂತು ದಟ್ ಇನ್ ಕಮಿಂಗ್ ಫ್ಯೂಚರ್ ಅಲ್ಲಿ ವಿ ಹ್ಯಾವ್ ಟು ಮೇಕ್ ಇಟ್ ಕಮರ್ಷಿಯಲ್. ಚೆನ್ನಾಗಿ ಜನ ವಿಚ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ನೌ, ವಿ ವಾಂಟೆಡ್ ಲೈಕ್ our customers they should come and experience the same jolly thing, enjoy ಮಾಡಬೇಕು ಅಂತ ನಮಗೆ ಒಂದು ಐಡಿಯಾ ಬಂತು. ಸೊ ನಾವು ಎಲ್ಲ ಫ್ಯೂ ಐಡಿಯಾಸ್ ವಿ ಹ್ಯಾವ್ ರಿಸರ್ಚ್ಡ್ ಅಂಡ್ ತುಂಬಾ ಐಡಿಯಾಸ್ ಇದಕ್ಕೆ ಹಾಕಿದ್ದೀವಿ. ಸೊ ಕಮರ್ಷಿಯಲ್ ಪರ್ಪಸ್ಗೆ ಏನೇನು ರಿಕ್ವೈರ್ಡ್ ಇದೆ, ಯಾವ್ದಾವ್ದು ಹಾಕಿದ್ರೆ ಇಟ್ ವಿಲ್ ವರ್ಕ್ಔಟ್, ಯಾವ್ದಾವ್ದು ಚೆನ್ನಾಗಿರುತ್ತೆ, ಯಾವ್ದಾವ್ದು ಇಂಪ್ರೆಸ್ ಮಾಡುತ್ತೆ ಕಸ್ಟಮರ್ಸ್ನ ಅನ್ನೋದು ವಿ ಹ್ಯಾವ್ ಫ್ಯೂ ಪ್ಲಾನ್ಸ್ ವಿ ಹ್ಯಾವ್ ಮೇಡ್ ವರ್ಕ್ಡ್ ಔಟ್. ಸೊ ಎಸ್, ಸೊ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾಸ್ ನಾವೆಲ್ಲ ಹಾಕ್ಸಿದೀವಿ. ಸೊ ಯಾಕೆ ಲೈಕ್ ಫ್ಯಾಮಿಲೀಸ್ ಬಂದ್ರೆ ಮಕ್ಳು ಏನೇನ್ ಕೇಳ್ತಾರೆ, ಅವ್ರೇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅವ್ರ ಒಂದು ಫಾರ್ಮ್ ಸ್ಟೇಗೆ ಬಂದಾಗ ವಾಟ್ ದೇ ಸಿ, ವಾಟ್ ದೇ ವಾಂಟ್, ಲೈಕ್ ಗೇಮ್ಸ್ ಫಾರ್ ಎಕ್ಸಾಂಪಲ್ ಅಂಡ್ ದ ವ್ಯೂ ಪಾಯಿಂಟ್ ಎಲ್ಲ ಡೆಕ್ ಇದೆ, ಆಟ ಆಡಕ್ಕೆಲ್ಲ ಗೇಮ್ಸ್ ಇದೆ ಮಕ್ಕಳಿಗೆ. ಸೊ ಲೈಕ್ ದಟ್ ವಿ ಹ್ಯಾವ್ ಪ್ಲಾನ್ಡ್. ನಾನು ಅಬ್ಸರ್ವ್ ಮಾಡಿದಾಗ ಒಂದು ಸ್ಮಾಲ್ ಅಡ್ವೆಂಚರ್ ಇದು ಕೂಡ ಇಲ್ಲಿ ಏನೋ ಕೆಲವು ಫೆಸಿಲಿಟಿಗಳನ್ನ ಕೊಟ್ಟಿದ್ದೀರಿ. ಎಸ್, ಆಕ್ಚುಲಿ ಮೇನ್ ಈ ಫಾರ್ಮ್ ಸ್ಟೇ ಮಾಡಿದಾಗ ದ ಮೇಜರ್ ಕಾನ್ಸೆಪ್ಟ್ ವಾಸ್ ಟು ಮೇಕ್ ಇಟ್ ರೂರಲ್. ಫಸ್ಟ್ ರೂರಲ್ ಎಷ್ಟಿದ್ರೆ ಅಷ್ಟು ಒಳ್ಳೇದು. ಜನ ಬಂದಾಗ ಅವ್ರಿಗೆ ಈ ತರನೇ ಎಕ್ಸ್ಪೀರಿಯನ್ಸ್ ಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ದೇ ವಾಂಟ್ ಕೋಕೋನಟ್ ವಾಟರ್, ಎಳ್ನೀರು ಕುಡಿಬೇಕು ಅಂತ ತುಂಬಾ ಇರುತ್ತೆ ಫಸ್ಟ್ ಬಂದಾಗ. ಸೊ ಅವ್ರಿಗೆ ಫಸ್ಟ್ ಎಂಟರ್ ಆದ ತಕ್ಷಣನೇ ದೇ ವಿಲ್ ಲುಕ್ ಅಟ್ ಕೋಕೋನಟ್ ಟ್ರೀಸ್ ಅಂಡ್ ದೇ ವಿಲ್ thrive for drinking coconut juice. So ಅವ್ರಿಗೋಸ್ಕರ ಲೈಕ್ ವಿ ಹ್ಯಾವ್ ಮೇಡ್ ಲೈಕ್ ಬಿಲ್ಡ್ ದಿಸ್ ಅಂಡ್ ಚೆನ್ನಾಗಿ ಹ್ಯಾಮಾಕು ಹಾಕ್ಸಿದೀವಿ. ಆರಾಮಾಗಿ ದೇ ಕ್ಯಾನ್ ರಿಲ್ಯಾಕ್ಸ್ ದೇರ್, ಆರಾಮಾಗಿ ಮಲ್ಕೊಂಡು ಕೂತ್ಕೊಂಡು ದೇ ಕ್ಯಾನ್ ಚಾಟ್ ಅಂಡ್ ದೇ ಕ್ಯಾನ್ ಡ್ರಿಂಕ್ ಕೋಕೋನಟ್ ವಾಟರ್. ಸೊ ಮೇನ್ಲಿ ಫಾರ್ ದ್ಯಾಟ್ ಪರ್ಪಸ್. ಸೊ ಬಹಳ ಸುಂದರವಾದಂತ ಒಂದು ಏನು ಬಿದಿರಿನ ಮನೆ ನಾವಿಲ್ಲಿ ನೋಡಿದ್ವಿ. ಹಸಿರಿನ ನಡುವೆ ಇರುವಂತ ಈ ಮನೆ ನೋಡೋದೇ ಒಂದು ಖುಷಿ. ನಿಮ್ಮ ಈ ವೆಂಚರ್ನ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು?
ನಾನು ಓನ್ಲಿ ನಂಗೆ ಒಂದೇ ಒಂದು ವಿಷಯ ಇದೆ ಹೇಳಕ್ಕೋಸ್ಕರ. ಹ್ಮ್. ನೀವು ಸಿಟಿದು ಹಾರ್ಶ್ ಲೈಫು, ಸ್ಟ್ರೆಸ್ಫುಲ್ ಲೈಫು ಫುಲ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ನಿಮ್ಗೇನು ಸಮಥಿಂಗ್ ಸ್ಪೆಷಲ್ ಯು ನೀಡ್, ಏನೋ ಎಕ್ಸ್ಪೀರಿಯನ್ಸ್ ಹೊಸಾದ್ ಮಾಡಬೇಕು ಅಂತಿರುತ್ತೆ. ಆ ಫುಲ್ ಸಿಟಿ ಲೈಫಿಂದ ದೂರಕ್ಕೆ ಬಂದು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತಿರುತ್ತೆ. ದೆನ್ ದಿಸ್ ಈಸ್ ದ ಪ್ಲೇಸ್ ಫಾರ್ ದ್ಯಾಟ್. ಇಲ್ಲಿ ಬಂದ್ಬಿಟ್ಟು ನೀವು ಚೆನ್ನಾಗಿ ನಿಮ್ದು ಇರೋ ಎಲ್ಲ ಸ್ಟ್ರೆಸ್ನ ಯು ಕ್ಯಾನ್ ವ್ಯಾನಿಶ್ ಇಟ್. ಲೈಕ್ ವೆನ್ ಯು ಗೋ ಬ್ಯಾಕ್ ಯು ವಿಲ್ ಬಿ ಅ ನ್ಯೂ ಪರ್ಸನ್. ನಿಮ್ ಫುಲ್ ಎಂಜಾಯ್ ಮಾಡಿ ಲೈಕ್ ಯು ವಿಲ್ ಬಿ ವಿತ್ ಫ್ರೆಶ್ ಮೈಂಡ್. ನೀವು ಹ್ಯಾಪಿ ಆಗಿರ್ತೀರಾ. ಸೊ ಐ ವುಡ್ ಲೈಕ್ ಟು ಸೇ ಪ್ಲೀಸ್ ಕಮ್, ಯು ವಿಲ್ ಬಿ ವೆರಿ ಹ್ಯಾಪಿ. ರೈಟ್. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸರ್, ಒಂದು ಸುಂದರವಾದಂಥ ಮತ್ತು ಬಹಳ ಅಪರೂಪವಾದಂಥ ಬಿದಿರಿನ ಮನೆಯನ್ನು ನಮ್ಮ ವೀಕ್ಷಕರಿಗೆ ನೀವು ಒಂದು ಹೋಮ್ ಟೂರ್ ಮಾಡಲಿಕ್ಕೆ ಅವಕಾಶ ಕೊಟ್ರಿ. ಥ್ಯಾಂಕ್ ಯು. ಸೊ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅಭಿನಂದನೆಗಳು ಮತ್ತು ಈ ಒಂದು ವೆಂಚರ್ ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ಹಾರೈಕೆ. ಮತ್ತು ಈ ಒಂದು ಹೋಮ್ ಟೂರ್ ಮಾಡುವಂಥ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕೋಸ್ಕರ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.